ಫುಡ್ ಯೂಟ್ಯೂಬ್ ಚಾನಲ್ನ ಹೊಸ ಒಂದು ಅದ್ಭುತ ವಿಡಿಯೋಗಾಗಿ ನಮಸ್ಕಾರ. ಸೊ ಗೈಸ್, ಇವತ್ತು ನಮ್ಮೊಟ್ಟಿಗೆ ಇವರು ಗುರುನಂದ ಪಾಯ ಸರ್ ಅವ್ರು ನಮ್ಮೊಟ್ಟಿಗೆ ಇನ್ನೊಂದು ವಿಡಿಯೋದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇವು ಸರ್ ಏನು ಮಾಡ್ತಾ ಇದ್ದಾರೆ ಸರ್ ಹೇಳ್ಕೊಡಿ ಸರ್, ಏನು ಮಾಡ್ತಾ ಇದ್ದಾರೆ ಇವತ್ತು? ನಮಸ್ತೆ. ಇವತ್ತು ನೀರುಳ್ಳಿ ಬಜೆ, ನೀರುಳ್ಳಿ ಪಕೋಡ ನೋಡಿ. ಬೇಕಾದ ಸಾಮಗ್ರಿಗಳು ನೋಡಿ: ಸಣ್ಣಗೆ ಗೊಚ್ಚಿಟ್ಟಂಥ ನೀರುಳ್ಳಿ, ಉದ್ದುದ್ದಕ್ಕೆ ಸಪ್ಪರ ಹಚ್ಕೊಳ್ಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಆಮೇಲೆ ಕಡಲೆ ಹುಡಿ ಮಿಕ್ಸ್ ಮಾಡಬೇಕಾಗ್ತದೆ, ನಾನು ತೋರಿಸ್ತೇನೆ. ಕರಿಬೇವು, ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಅದು ಹುಡಿ ಮಾಡಿ ಸಾಕ್ಬೋದು, ಅದು ಮಿಕ್ಸ್ ಮಾಡೋ ಹುಡಿ ಆಗ್ತದೆ, ಎರಡಷ್ಟು ಆಗ್ತದೆ. ಮತ್ತು ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಓಕೆ, ಈಗ ಇದು ಮಿಕ್ಸ್ ಮಾಡಿ. ಓಕೆ, ಈರುಳ್ಳಿ ಹುಡಿ ಮಾಡ್ತಾ ಇದ್ದಾರೆ. ಹಾಂ, ಟೋಟಲ್ ಎಷ್ಟು ಈರುಳ್ಳಿ ತೊಗೊಂಡಿದ್ದೀರಾ ಸರ್? ಈಗ ಜಂಡಿಗೆ ಎರಡು ಈರುಳ್ಳಿ ಮಾಡಿದ್ದು. ಇದನ್ನು ಮತ್ತೆ ಮಾಡುವ ನೋಡಿ. ಇದಕ್ಕೆ ಕೊತ್ತಂಬರಿ ಕಾಳು, ಅದು ಹುಡಿ ಮಾಡಿ ಸಾಕ್ಬೋದು, ಅದು ಮಿಕ್ಸ್ ಮಾಡುವಾಗ ಹುಡಿ ಆಗ್ತದೆ. ಜೀರಿಗೆ, ಕರಿಬೇವು, ಎಲ್ಲ ಮಿಕ್ಸ್ ಮಾಡಬೇಕು. ಮತ್ತೊಂದು ಇದರಲ್ಲಿ ಏನಂತ ಹೇಳಿದರೆ, ಈಗ ನಾವು ಒಮ್ಮೆಲೆ ಬಿಡ್ತಾ ಇದ್ದೇವೆ, ಉಪ್ಪು ಹಾಕಿದ ಮೇಲೆ ಕಡಲೆ ಹುಡಿ ಹಾಕಿ ಬೇಗ ಬಿಡಬೇಕು. ಅಂದರೆ ಅದು ನೀರು ಬಿಟ್ಟರೆ ಮತ್ತೆ ಕಷ್ಟ ಆಗ್ತದೆ. ಇದರಲ್ಲಿ ಒಂದು ಮೇಯ್ನ್ ಇದು ನೋಡ್ಕೊಳ್ಬೇಕು ಎಲ್ಲ. ನಾವೀಗ ಒಟ್ಟಿಗೆ ಬಿಡೋ ಕಾರಣ ಸ್ವಲ್ಪ ಮಾಡುವಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ಹಾಕ್ತಾ ಇದ್ದಾರೆ. ಇದು ನೀರು ಬಿಡ್ತದೆ, ಮತ್ತು ಉಪ್ಪು ಹಾಕಿಸಿ ನೀರುಳ್ಳಿ ಕಡ್ಲೆಟ್ ಹಾಕ್ಬೇಕು. ಕಡಲೆ ಹಾಕಿ ಮತ್ತು ಕೈ ತೊಗೊಂಡು ಕಡ್ಲೆಟ್ ಹಾಕ್ತಾ ಇದ್ದೇವೆ. ಸರ್ ಉಪ್ಪಿದೆ ಸ್ವಲ್ಪ ಅದರಲ್ಲಿ. ಹಾಂ, ತೊಂದರೆ ಮಿಕ್ಸ್ ಹಾಕಿ ಬೇಕಾದ್ರೆ 1 ನಿಮಿಷ ಬಿಡುವಾಗ ಇದು 1 ನಿಮಿಷ ಹೋಗಲಿ, ಕರೆಕ್ಟ್ ಅದು ಸೆಟ್ ಆಗ್ತದೆ. ಓಕೆ, ಈಗ ನೋಡ್ಬೋದು ಇಲ್ಲಿ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. 2 ನಿಮಿಷ ಬಿಡುವಾಗ ಅದು ನೀರು ಬಿಡ್ತಲ್ಲ, ಆಗ ಕರೆಕ್ಟ್ ಆಗ್ತದೆ. ತುಂಬ ಹೊತ್ತು ಬಿಡಬಾರ್ದು. ಈರುಳ್ಳಿ ಪೇಸ್ಟ್ ಎಲ್ಲ ರೆಡಿ ಆಗಿದೆ ಹಾಕಲಿಕ್ಕೆ. ಸೊ ಪಕೋಡ ರೆಡಿ. ಈಗ ಈ ಪೊಸಿಷನಲ್ಲಿ ಹಾಕಬೇಕಾಗ್ತದೆ, ಆಗ ನಿಮ್ಗೆ ಕರೆಕ್ಟ್ ಕ್ರಿಸ್ಪಿ ಬರ್ತದೆ. ತುಂಬ ನೀರು ಬಿಟ್ಟರೆ ಅದು ಮತ್ತೆ ಕ್ರಿಸ್ಪಿ ಬರೋದಿಲ್ಲ. ಸೈಜ್ ಪ್ರಕಾರ ಬಿಡೋದು. ಹೋಗ್ತದೆ. 1 ಈರುಳ್ಳಿ ಪ್ಯಾಚಿ ಬಿಡ್ತೀರಾ? ಈಗ ಸ್ಲೋ ಇಡುವ, ಟ್ರೈ ಮಾಡುವ. ಹಾಂ, ಒಂದು ಟ್ರೈ ಮಾಡಿ ನೀವು. ಒಂದು ಸ್ಲೋ ಇಡಿ. ಹೌದು, ಅದು ಮತ್ತೆ ಕಪ್ಪಾಗ್ತದೆ. ನೀರು ಕಾದಿದೆಯಲ್ಲ, ಎಣ್ಣೆ ಕಾದಿದೆಯಲ್ಲ. ಓಕೆ, ಸೊ ಒಂದು ಬಿಟ್ಟಾಯಿತು. ಬಿಡ್ಲಿಕ್ಕೆ ಸಿಗಿದೆ. ಹೇಗೆ ಫುಡ್ ಇವತ್ತಿಂದ ಕಾದಿದೆ ಎಲ್ಲ. ಹಾಂ, ಎಣ್ಣೆ ಇರ್ತದೆ, ತುಂಬ ಕಾದಿದೆ ಎಣ್ಣೆ. ಸ್ಲೋ ಆಗ್ತದೆ. ರಬ್ಬ ಬಿಡುವ. ಈ ಕಡೆ ನಮ್ಮ ಕಡೆಯೆಲ್ಲ ಹೀಗೆ ಮಾಡೋದು. ನಿಮ್ಮ ಕಡೆ ಬೇರೆ ಟೈಪ್ ಕಾಂದ ಬಜ್ಜಿ ಮಾಡ್ತೀವಿ. ನಮ್ಮ ಕಡೆ ಎಲ್ಲ ಕಾಂದ ಬಜ್ಜಿ. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಬಜ್ಜಿ ಅಂತ ಹೇಳ್ತಾರೆ. ಕಾಂದ ಬಜ್ಜಿ ಹೆಂಗಂದ್ರೆ ನಮ್ಗೆ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾರೆ. 50 ಗ್ರಾಮ್ 20 ರೂಪಾಯಿ ಆ ಥರ ಸ್ಟಾರ್ಟ್ ಆಗಿದೆ. ಈಗ ಅದು ಸ್ಟಾರ್ಟ್ ಆಗಿದೆಯಾ? ಇಲ್ಲಿ ಸ್ಟಾರ್ಟ್ ಆಗಿದೆ. ಉಜಿರೆಯಲ್ಲಿ ಎಲ್ಲಿ ಕೊಡ್ತಾರೆ? ಕೊಟ್ಟರೆ ಒಂದು ಅರ್ಧ ಕೆ ಜಿ ಹೋಗ್ತದೆ. ಸೊ ಗೈಸ್ ನೋಡ್ಬೋದು, ಇಲ್ಲೇ ಬ್ರೌನಿಶ್ ಕಲರ್ ಆಗಿದೆ ಈಗ. ಅಂದರೆ ಎಣ್ಣೆ ಕಾದಿತ್ತಲ್ಲ, ಆವಾಗ ನಾನು ತಿರುಗಿಸ್ತಾ ಇರಬೇಕು. ತಿರುಗಿಸಿ ಸರ್, ತಿರುಗಿಸಿ. ಸೊ ಈಗ ಅಡಿಯಿಂದ ತಿರುಗಿಸಿ, ಹಾಗೆ ಅಲ್ಲ, ಕೆಳಗಿಂದ ಉಲ್ಟ ಬಡ್ಡ ಸರಿ. ಅಡಿಯಿಂದ ಕೆಳಗಿಂದ. ಓಕೆ, ಈಗ ಫುಲ್ ಇದು ಮಾಡ್ತಾ ಇದ್ದೇವೆ. ಸೊ ಕಾಂದ ಬಜ್ಜಿ ರೆಡಿ ಆಗಿದೆ. ಸೊ ಈಗ ಇನ್ನೂ ಸ್ವಲ್ಪ ಬೇಯಲಿಕ್ಕಿದೆ. ನೋಡ್ಬೋದು, ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ. ಈಗ ಪರಿಮಳ ಬರ್ತಾ ಇದೆ ಸರ್. ಯಾಕಂದರೆ ಸ್ಲೋ ಇಟ್ಟದ ಎಣ್ಣೆ ಕಾದಿದೆ. 1 ನಿಮಿಷ. ಎಣ್ಣೆ ಕಾದಿಟ್ಟಲ್ಲ, ಇದು ಸ್ಲೋ ಕಾಯಿತು. ಇದನ್ನು ಗೋಳಿ ಬಜೆ ಹಾಗೆ ತಿರುಗಿಸ್ತಾ ಇರಬೇಕು. ಗೋಳಿ ಬಜೆ ಮಾಡ್ತಾರೆ. ಹೌದು, ಹೀಗೆ ತಿರುಗಿಸ್ತಾ ಇರಬೇಕು. ಆವಾಗ ಇದು ಒಂದು ಸೈಡ್ ಕಪ್ಪಾಗ್ತದೆ. ಹಾಂ, ನನ್ನ ಸೈಡ್ ಬಿಳಿಯೇ ಇರಬೇಕು. ಅಲ್ಲ, ಬಿಳಿ ಅಲ್ಲ, ಇದು ಮುಕ್ಕಾಲು ಬ್ರೌನಿಷ್ ಬರುವಾಗ ತೆಗಿಬೋದು. ಮತ್ತು ನೀರುಳ್ಳಿ ನಿಮಗೆ ಎಂತಾರೆ ಕರೆನ್ಸಿದಂತೆ ಹೇಳ್ತಾರೆ.
ಕ್ರಿಸ್ಪಿ 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 ಬರಬೇಕಲ್ಲ, ಕರಂಚಿ ಅಂತ ಹೇಳ್ತಾರಲ್ಲ, ಕೈ ಹೊಡಿತದೆ, ಕೈ ಹೊಡ್ಲಿಕ್ಕೆ ಬಿಡಬಾರ್ದು. ಒಂದು 75% ಆಗುವಾಗ ಕಲರ್ ಬ್ರೌನ್ ಆಗುವಾಗ ಈ ಕಾಂದ ಬಜ್ಜಿ ರೆಡಿಯಾಗಿ ಬಂದ್ಬಿಟ್ಟಿದೆ, ಸರ್ ಮಾಡಿಕೊಟ್ಟಿದ್ದಾರೆ. ಸೊ ಸರ್ ಟ್ರೈ ಮಾಡ್ಬೋದಾ? ತಿನ್ನುವ ಸಮಯ ಟ್ರೈ ಮಾಡುವ. ನಿಮಗೆ ನಾನು ತಿನ್ನಿಸ್ತೇನೆ. ಓಕೆ, ಮೊದಲಿಗೆ ಸರ್ ಕ್ರಿಸ್ಪಿ ಆಗಿದೆ ಸರ್, ಶಬ್ದ ಬರ್ತಾ ಕರ್ಕೂರ್ ಅಂತ ಕ್ರಿಸ್ಪಿ ಆಗಿದೆ. ಸೊ ಹಾಗೆ ನಮ್ಮ ಪುಟಾಣಿ ಸಿಕ್ಕಿದ್ದಾವೆ. ಸುಮನ, ಎಂತ ಹೆಸರು? ಸುಮನ. ಸೊ ಸುಮನ ಅಂತ. ಸೊ ಆಯ್ ಮಾಡಿ. ಹಾಂ, ಸೊ ತುಂಬ ಕ್ರಿಸ್ಪಿಯಾಗಿದೆ, ಟೇಸ್ಟ್ ಸೂಪರ್ ಆಗಿದೆ. ಸೊ ಈಗ ಸರ್ ಇದು ಮಾಡಿದ್ದಾರೆ. ಸೊ ಇದನ್ನು ಇನ್ನೊಬ್ಬರು ಟೇಸ್ಟ್ ಮಾಡಲಿಕ್ಕಿದ್ದಾರೆ. ಸೊ ಯಾರಂತ ಕೇಳ್ತಾರೆ, ಬನ್ನಿ ತಗೊಳ್ಳುವ. ನಮ್ಮೊಟ್ಟಿಗೆ ಕಾಮತ್ ಸರ್ ಇದ್ದಾರೆ. ಸೊ ಅವ್ರಿಗೆ ಟೇಸ್ಟ್ ಮಾಡ್ತಾರೆ, ಟೇಸ್ಟ್ ಮಾಡಿ ಹೇಳ್ತಾರೆ ಏನು ಹೇಗಿದೆ ಅಂತ. KFoodಡಿಯವರು ನಮ್ಮ ಗುರು ಹಾಕೊಂಡು ಬಂದಿದ್ದಾರೆ. ಇವ್ರದ್ದು ಕ್ಯಾಂಟೀನ್ ಆಗಿದೆ ಕುಪ್ಪಳ್ಳಿ, ಹಳೆಪೇಟೆಯಲ್ಲಿ ಚಿರಪರಿಚಿತರು, ಮುಂಚಿಂದಲೇ ಇತ್ತು, ಈಗ ಪುನಃ ರೀಓಪನ್ ಮಾಡಿದಾರಲ್ವ? ಯಾವಾಗ ಓಪನ್ ಮಾಡಿದ್ರು? ನಿನ್ನೆ ಅಲ್ಲ ಮೊನ್ನೆ. ಎಲ್ಲ ನಮ್ಮ ವ್ಯೂವರ್ಸ್ ಅವರ ಹೋಟ್ಲಿಗೆ ಒಮ್ಮೆ ವಿಸಿಟ್ ಕೊಡಬೇಕು. ಅದೇ ರೀತಿ ಈಗ ಸಡನ್ ದಿಢೀರಾಗಿ ನೀರುಳ್ಳಿ ಬಜೆ ರೆಡಿ ಮಾಡಿದ್ದಾರೆ, ಅದನ್ನು ಟೇಸ್ಟ್ ಮಾಡ್ತೇನೆ. ಎಂತ ಮಾಡಿದ್ರೆ ಇಲ್ಲಿಗೆ ಒಂದು ಬರ್ತಾರೆ ಅವರು. ನನಗೆ ನಾನು ಹೇಳ್ತೇನೆ ಈಗ ಎಂತ. ಕೊತ್ತಂಬರಿದು ಫ್ಲೇವರ್ ಬರ್ತಾ ಉಂಟು, ಉಪ್ಪು ಸರಿಯಾಗಿದೆ, ಖಾರ ಕರೆಕ್ಟ್ ಉಂಟು, ಕ್ರಿಸ್ಪಿ ಆಗಿದೆ. ಇದು ಮಾತಾಡಲಿಕ್ಕಿಲ್ಲ, ಇದಕ್ಕೆ 10ಕ್ಕೆ 10 ಮಾರ್ಕ್, 10ಕ್ಕೆ 10 ಮಾರ್ಕ್. ಸ್ವಲ್ಪ ಸಹ ಎಣ್ಣೆ ಎಳಿಲಿಲ್ಲ. ಮೇಯ್ನ್ ನೀರುಳ್ಳಿ ಬಜೆಯಲ್ಲಿ ಅಥವಾ ಗೋಳಿ ಬಜೆಯಲ್ಲಿ ಎಣ್ಣೆ ಎಳಿಬಾರ್ದು, ಎಣ್ಣೆ ಎಳೆದಿರೋದು ಫೈಲ್. ಇದು ಸೂಪರ್ ಆಗಿದೆ, ಮಾತಾಡಲಿಕ್ಕಿಲ್ಲ. ಎಸ್, ಖುಷಿ ಆಯಿತು. ಹಾಂ, ಮಾತಾಡಲಿಕ್ಕಿಲ್ಲ. ಅರ್ಜೆಂಟ್ ಮಾಡಿದ್ರು ಸಹ ಟಾಪ್ ಆಗಿದೆ, ನೋಡ್ಬೋದು. ಇದು ಮಂಗಳೂರು ತಾಜ್ ಮಹಲಲ್ಲಿ ಮಾಡಿದಾಗೆ ಆಗಿದೆ. ತಾಜ್ ಮಹಲ್ ಹೋಟೆಲ್ ಅಲ್ವಾ, ಫೇಮಸ್ ಹೋಟೆಲ್ ಅದು ತಾಜ್ ಮಹಲ್. ಪ್ಲೀಸ್ ಒಂದು ಟೇಸ್ಟ್ ಮಾಡಿ. ತಿಂದಿದ್ದೀರಾ? ಮಾಡಿದವರಿಗೆ ಅದು ಅಷ್ಟು ಇದಾಗಲಿಲ್ಲ ಅಲ್ವಾ, ಮಾಡಿದವರಿಗೆ ಅದು ಇನ್ನೊಬ್ರು ತಿಂದು ಹೇಳಬೇಕು. ಸೂಪರ್ ಆಗಿದೆ, ಕ್ಲೀನ್ ಪಾಸ್. ಇದು ಮಾತಾಡಲಿಕ್ಕಿಲ್ಲ. ಇದು ಊಟಕ್ಕೆಲ್ಲ ಬೆಸ್ಟ್ ಆಗ್ತದೆ ಅಲ್ವಾ? ಹೌದು, ಕರೆಕ್ಟ್. ಒಂದೇ ಐಟಮ್ ಮಾಡಿದ ಈಗ ಮಾಡಿದ್ವಿ. ಆಗಲಿ, ಇವರ ಒಂದು ಪರಿಶ್ರಮಗೆಲ್ಲ ಒಂದು ಲೈಕ್ ಕೊಡಿ, ಮೆಚ್ಚುಗೆ ಕೊಡಿ. ಮತ್ತು KFoodಡಿಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಸ್, ಥ್ಯಾಂಕ್ ಯು.